ಸೊ ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಇಲ್ಲಿ ಸುಮ್ಮನೆ ಹೊರಗಡೆ ಕೂತಿದ್ರೆ ಆಯಿತಾ, ಅವ್ರು ಹಂಗೆ ಸುಮ್ಮನೆ ಕೂರುವಾಗ ನನಗೇನೋ ಹೊಟ್ಟೆ ಕಿಚ್ಚು ಆಗ್ತಿತ್ತು. ಸುಮ್ಮನೆ ಕೂತಿದ್ದಾರಲ್ಲ, ಏನಾದರೂ ತಲೆ ತಿನ್ನಬೇಕಲ್ಲ ಅಂತ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಸಣ್ಣದ್ರಲ್ಲಿ ನಾವು ಓದ್ತಾ ಇರಬೇಕಂದ್ರೆ ಅವ್ರು ಹೇಳ್ತಾಯಿದ್ರು, ಅಂದರೆ ನಾವು ಈ ಸಣ್ಣದ್ರಲ್ಲಿ ಅಂದರೆ ನಾವು ಡಿಗ್ರಿ ಎಲ್ಲ ಮಾಡ್ತಿರುವಾಗ ಹೇಳ್ತಿದ್ರು, ನಿಮ್ಮ ಈ ಡಿಗ್ರಿ ನಮ್ಮದು ಆವಾಗಿನ ಕಾಲದ್ದು ಹೈಸ್ಕೂಲ್ 10th ಸಮ ಅಂತ. ಸೊ ಬನ್ನಿ, ಅವರು ಈಗ ನಾನೊಂದು ಕ್ವಶನ್ ರೆಡಿ ಮಾಡಿ ಇಟ್ಟಿದ್ದೀನಿ ಅವರಿಗೆ. ಬನ್ನಿ, ಅವರು ಎಷ್ಟು ಇಂಟೆಲಿಜೆಂಟಾಗಿ ಆನ್ಸರ್ ಮಾಡ್ತಾರೆ ನೋಡುವ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅಮ್ಮ, ನಿಮ್ಗೊಂದು ಕ್ವಶನ್. ಈಗ ನೀವೆಷ್ಟು ಇಂಟೆಲಿಜೆಂಟ್ ಅಂತ ಚೆಕ್ ಮಾಡುವ. ಆಯಿತು. ಈಗ ನಿಮ್ಮ ಮುಂದೆ 3 ಬಾಗಿಲಿದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದು ಬಾಗಿಲಿಂದ ಬೆಂಕಿ ಹೊತ್ತುತ್ತಿರ್ತದೆ, ಎರಡನೇ ಬಾಗಿಲಿಂದ 10 ವರ್ಷದಿಂದ ಏನು ತಿನ್ನದೆ ಹಸ್ದಿರೋಂಥ ಒಂದು ಸಿಂಹ ಇರ್ತದೆ, ಮೂರನೇ ಬಾಗಿಲಿಂದ ಗನ್ ಹಿಡ್ಕೊಂಡು ದರೋಡೆಕೋರರು ನಿಂತಿರ್ತಾರೆ. ಏನಂದೆ, ಇನ್ನೊಂದ್ಸಲ ಹೇಳು. ಸೊ ನೀವು ಫಸ್ಟ್ ಈಗ ಯಾವ ಬಾಗಿಲನ್ನ ಓಪನ್ ಮಾಡ್ತೀರಾ? ನಮ್ಮನೆಗೆ ಅಂತೂ 3 ಬಾಗಿಲಿಲ್ಲ, ನಮ್ಮನೆದು 1 ಬಾಗಿಲಿರೋದು, ಅದನ್ನೇ ಓಪನ್ ಮಾಡ್ತೀನಿ ನಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇಲ್ಲ, ನೀವು ರಾಂಗ್ ಆನ್ಸರ್. ನೀವು ಇಂಟೆಲಿಜೆಂಟ್ ಅಲ್ಲ ಬಿಡಿ. ಜೀವನನೇ ಬೇಜಾರಾಗ್ಬಿಡುತ್ತೆ. ಸೊ ಗೈಸ್, ಅಮ್ಮನಿಗಂತೂ ಆನ್ಸರ್ ಮಾಡ್ಲಿಕ್ಕಾಗಿಲ್ಲ. ಈಗ ನೀವು ನೋಡುವ ಯಾರು ಇಂಟೆಲಿಜೆಂಟ್ ಇದ್ದೀರಾ ಅಂತ. ಸೊ ಯಾರಿಗೆ ಆನ್ಸರ್ ಗೊತ್ತುಂಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನೇ ಕಳೀತಾ ಇದ್ದೀರಾ? ನನಗೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಇಲ್ಲ. ಸರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಓಟ್ ಬಾ.